ಚಪಾತಿ ಮಾಡಾಕತ್ತಿದ್ನಿ ರೀ ಇವತ್ತು ಪಾಲಕ್ ಚಪಾತಿನ. ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಪಾಲಕ್ ಒಂದು ಸೂಡು ತೊಗೊಂಡೇನಿ ರೀ. ಅದ್ರ ಕೂಡ ಮಡಿಕೆ ಕಾಳು ಪಲ್ಯ ಮಾಡ್ಬೇಕಂತ ಅದನ್ನು ರೆಡಿ ಮಾಡಿ ಇಟ್ಕೊಂಡೀನಿ. ಮತ್ತು ಪಾಲಕನ್ನ ಒಂದು ಸ್ವಲ್ಪ ಕುದಿಸ್ಕೋಬೇಕು ರೀ. ಅದಕ್ಕೆ ನೀರು ಒಲೆ ಮ್ಯಾಗೆ ಇಟ್ಟು ಸ್ವಲ್ಪ ಬೆಚ್ಚಗಾಗಿಂದ ಅದನ್ನು ಹಾಕಿ ಸ್ವಲ್ಪ ಕುದಿಸ್ಕೊಂಡು ತೊಗೊಂಡೇನಿ ರೀ. ಸ್ವಲ್ಪ ಮದ ಇದ್ದಿದ್ದು ಹೋಗ್ತೈತೆ ಅಂತೇಳಿ ಸ್ವಲ್ಪ ಕುದಿಸ್ಕೊಂಡು ಹಾಕ್ಕೋಬೇಕ್ರಿ. ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಅಲ್ಲ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಉಪ್ಪು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಬೇಕ್ರಿ. ಮಿಕ್ಸಿಗೆ ಹಾಕಿ ಅದನ್ನ ಸ್ವಲ್ಪ ಫಸ್ಟಾಗಿ ಕಲಸ್ಕೋಬೇಕ್ರಿ. ಅದನ್ನು ಎಲ್ಲ ಸ್ವಲ್ಪ ಮಿಕ್ಸ್ ಆಗಿಂದ ಆಮೇಲೆ ಭಾಳಷ್ಟು ನೀರು ಹಾಕ್ಕೊಂಡು ಮಿದ್ಕೋಬೇಕು ಅದನ್ನು. ಅಂದ್ರೆ ಎಲ್ಲ ಕಡೆ ಕೂಡ್ತೈತೆ ಅದು ಈಗ ನಾದಿ ರೆಡಿ ಮಾಡಿಟ್ನಿ ರೀ. ರೆಡಿ ಮಾಡಿ ಇಟ್ಟಿಂದ ಸ್ವಲ್ಪ ಎಣ್ಣೆ ಹಚ್ಚಿ ಬಾಯಿ ಮುಚ್ಚಿಡ್ಬೇಕು. ಒಂದು 5 ನಿಮಿಷ ಬಿಟ್ಟರೆ ಸಾಕು ರೀ. ಒಂದು 5-10 ನಿಮಿಷ ಬಿಟ್ಟರೆ ಸಾಕು, ನೆನಿತೈತಿ. ಆಮೇಲೆ ಉಳ್ಳಿ ಹರ್ಕೊಂಡು ಇಟ್ಟಿಟ ಲಟ್ಟಿಸ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಚಿ ಚೆಂದಾಗ ಸ್ವಲ್ಪ ರೌಂಡಾಗಿ ಲಟ್ಟಿಸ್ಕೊಂಡು ಸ್ವಲ್ಪ ತವಾಕ ಎಣ್ಣೆ ಹಾಕ್ಕೋಬೇಕು. ಫಸ್ಟ್ ಎಣ್ಣೆ ಹಾಕಿ ಆಮೇಲೆ ಇದನ್ನ ಹಾಕಿ ಬೇಯಿಸ್ಕೋಬೇಕು. ನೋಡಿರಿ ಎಷ್ಟು ಚಂದ ಉಬ್ಬಾಕತ್ತವ ಚಪಾತಿ. ಮಕ್ಕಳಿಗೆ ಪಾಲಕ್ ಪಲ್ಯ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಚಪಾತಿ ಇಷ್ಟು ಗುಂಡ ಆಗ್ಯಾವು. ಕಬ್ಬಿನಾಂಶ ಜಾಸ್ತಿ ಇರುತ್ತೆ ರೀ. ಇದಕ್ಕೆ ಸ್ವಲ್ಪ ಮಡಿಕೆ ಕಾಳು ಪಲ್ಯ, ಶೇಂಗಾ ಚಟ್ನಿ